ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿರಾ ಹುಡುಗರು ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಅಜ್ಜಿ ಬಾರಜ್ಜಿ ಮಂತಕ್ಕೆ ಹೋಗೋಣ. ಲೇ ಪಾಪ ಹೋಗಂಗಿದ್ರೆ ಹೋಗು. ಆ ಅಜ್ಜಿ ಒಂದು ಸಣ್ಣ ಕೂತ್ಕೊಂಡು ಮಾತಾಡಕ್ ಬಿಡಲ್ಲ. ಬಾರಜ್ಜಿ ಬಾರಜ್ಜಿ ಅಂತಿ. ಈ ಅಜ್ಜಿ ನೋಡಂಗ ಅಂತೈತಿ. ನಮ್ಮ ಅಜ್ಜಿನ ಕರೆದ್ರೆ ಈ ಅಜ್ಜಿ ಮಾತಾಡ್ತೈತಿ. ಗುಂಡಜ್ಜಿ ಬರ್ತೇ ಇಲ್ಲ ನೋಡು. ಏ ಪಾಪ ಮುಚ್ಕೊಂಡು ಹೋಗ್ತೀಯ ಇಲ್ವಾ ನೋಡು. ನೀನು ಕಿರಣನ್ ಮಂತಕ್ಕೆ ಆ ರಮೇಶನ್ ಮಂತಕ್ಕೆ ಹೋಗಿ ನೆಕ್ಕಂಡ್ ಬತ್ತಿಯಲ್ಲ, ಅವಾಗ ಹಂಗೆ ಬತ್ತೀನಿ ನಾನು. ಬಾರ್ಲ ಪಾಪ ಮಂತಕ್ಕೆ ಅಂತಂದು ಇವನು ನಾನು ಎಲ್ಲೂ ಕುಕ್ಕಮಾಗ ಬಿಡಲ್ಲ ಇವನು. ನಂಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನೀವೆಲ್ಲ ಹೆಂಗಸ್ರು ಸೇರ್ಕೊಂಡ್ರೆ ಅದ ಹೆಂಗ ಜಡೆ ಸೇರ್ಕೊಂಡ್ಬಿಟ್ರೆ ಅವ್ರ ಮನೆಗೆ ಹಂಗೆ, ಇವ್ರ ಮನೆಗೆ ಹಿಂಗೆ. ನಮ್ಮ ಮನೆಗೆ ಆ ಸಾರು ಮಾಡಿದ್ದೆ, ನಿಮ್ಮ ಮನೆಗೆ ಈ ಸಾರು ಮಾಡಿದ್ಯಾ, ನಮ್ಮ ಹುಡುಗ ಹಂಗ್ ಮಾಡ್ತೈತಿ, ನಿಮ್ಮ ಹುಡುಗ ಹಿಂಗ್ ಮಾಡ್ತೈತಿ, ನನ್ನ ಸೊಸೆ ಹಂಗ್ ಮಾಡ್ತಾಳೆ, ನನ್ನ ಮಗ ಹಂಗ್ ಮಾಡ್ತಾನೆ. ಬರೀ ಇಂತ ಮಾತಾಡ್ತೀರ. ನಂಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ದೀರ? ತೆಗೆದು ಬಿಟ್ರೆ ಹೆಂಗಿರ್ಬೇಕು? ಹೋಗ ಗಾಡಿ ಕಚ್ಕೋಬೇಕು ನೋಡು. ನೀನು ಇರುವಾರ ಕಣ. ಏನು ಹಿಂಗೆ ಮಾತಾಡ್ತಾರೆ ಅಂತ ನಾವೇನು ಬೇರೆ ಮನೆ ವಿಷಯ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅಲ್ವೇ? ಉಂಡಿದ್ದನ್ನ ಜೀರ್ಣ ಆಗಲ್ಲ. ಹೋಗ್ತೇಲ್ ವಾಸಿಕಿ. ಹಂಗೆ ಮಾತಾಡಿರು ಹಂಗೆ ಮಾತಾಡೋದು. ಸರಿ, ಮಾತಾಡ್ಕೊಂಡು ಮಂತಕ್ ಬಾ. ಸರಿನೇ, ನಿಂಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟೇ. ಮಂತಾಗಿರ್ಬೇಕು, ಇಲ್ಲಾಂದ್ರೆ ಏನಲ್ಲ ಮತ್ತೀಗ ಇಲ್ಲಿಗೆ ಬರ್ತೀನಿ ಹುಡಿಕೊಂಡು. ಅಜ್ಜಿ ನೀನ್ ಕಟ್ಕೆಲೆನೂ ತಂದ್ಕೊಡಲ್ಲ, ಯಾತ ತಂದ್ಕೊಡಲ್ಲ. ನಂಗೆ ಹೊಟ್ಟೆ ಎಷ್ಟೈತ್ ಬಾ, ಯಾತನ ಮಾಡ್ಕೊಡು, ಇಲ್ಲಾಂದ್ರೆ ದುಡ್ಡು ಕೊಡು, ಏನೋ ತಕೊಂಡ್ ತಿಂತೀನಿ. ಹೋಗಸ್ಕೆ. ಏ ಚಿಂಟು, ನಿನ್ ಮಾನ ಮರಿದಿಲ್ಲ. ಆ ಅಜ್ಜಿನ ಏನ್ ಗೋಳೆಕಂಡ್ ತಿಂತಿಯಲ್ಲ? ಅಲ್ವಲ್ಲ ಚಿಂಟು, ನಿಮ್ಮ ಅಪ್ಪ ಏನ್ ಕೊಡ್ತಾನೆ ಗುಂಡಜ್ಜಿಗೆ? ದುಡ್ಡು ನೀನ್ ಚೆನ್ನಾಗ್ ಓದಿ ಅಂತಂದು ಕೂಡಿಕ್ತಾವ್ರಿ. ಗುಂಡಜ್ಜಿ ಏನ್ ಮಾಡ್ಕೊಂತ ಅರ್ಥ ಮಾಡ್ಕೊಂತ ತಲೆ ಕೆಡ್ಸ್ಕೊಂತ ನಿಮ್ಮ ಅಪ್ಪಯ್ಯ. ಆಂಟಿ ನೋಡು, ಸುಮ್ನಿರ ಅಷ್ಟೇ. ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ನಮ್ ಗುಂಡಜ್ಜಿ ಕೊಡ್ತೈತಿ ಅವಳು ಸೀರೆ ಎಲ್ಲ ಉಡ್ಸಲ್ವೆ. ಬಂದಾಗೆಲ್ಲ 1,000-2,000 ಕೊಟ್ಟೋಗ್ತೈತಿ. ನೀನ್ ನೋಡಿ ಹೆಂಗ್ ಮಾತಾಡ್ತೀಯ? ಕೊಟ್ಟೋಗ್ತಾನೆ ಹೇಳಪ್ಪ. ನಮ್ ಸಂಸಾರದ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಷ್ಟೇ. ನಂಗೆ ಯಾರನ್ನ ಮಾತಾಡಿದ್ರೆ ಸಿಟ್ಟು ಬರ್ತೈತಿ. ನೋಡ್ಗುಂಡಜ್ಜಿ ನಿನ್ ಮೊಮ್ಮಗ ಹೆಂಗ್ ಮಾತಾಡ್ತಾನೆ ಏನು ಮಾತಾಡ್ತಾನೆ. ಅವ್ರ ಅಪ್ಪನ ಬುದ್ಧಿನೇ ಅಲ್ವ ಎಲ್ಲನು. ಅಲ್ಲ ಗುಂಡಜ್ಜಿ, ನಾನೊಂದು ಕೇಳ್ಪಟ್ಟೆ ನಿಜನೇ? ಯಾತೆ ಅಮ್ಮಯ್ಯ, ಇವಾಗ ನಾವ್ ಯಾತನ್ ಮಾತಾಡಿರ ಆ ಹುಡುಗ ಹೇಳಿದ್ದೆ ನಿಜ ಆಗ್ತೈತಿ ನೋಡು. ಅಯ್ಯ ಹುಡುಗ ಅಂತಂದು ಅಂತ ಮಾತಾಡದ್ ಬಿಟ್ಟೇವೆ. ಅವ್ರ ಹಂಗಜ್ಜಿ ಮೊಮ್ಮಗಳು ಅವ್ರ ಮಾಮನ್ ಮದ್ವೆ ಮಾಡ್ಕೋಬೇಕಂತಂದು ಇತ್ತು ತಾನೆ. ಅದು ಯಾರ ಆ ಹುಡುಗ ರಾಜನ್ನ ಇಷ್ಟಪಡ್ತಿದ್ದೀನಿ ಆದ್ರೆ ಅವನ್ನೇ ಆಗೋದು ಅಂತ ಏನೋ ಜಗಳ ಆಗ್ತಿತ್ತಂತೆ. ಆ ಹುಡುಗಿ ಕೂಳ್ ತಿಂದಿಲ್ವಂತೆ, ನೀರು ಕುಡ್ದಿಲ್ವಂತೆ, ಯಾತ ಉಪವಾಸ ಐತಂತೆ. ಏನಮ್ಮ ಅವ್ರ ಕತೆ ನಮ್ಗೊಂದು ಗೊತ್ತಾಗಲ್ಲ. ಹೇಳತ್ತ, ನಾನು ಆಮೇಲೆ ಹೋಗಿ ಮಾತಾಡೋಣ ಬರ್ಬೇಕು. ಆ ಹುಡುಗಿಗೆ ಏನು ತಲೆಗೆ ಬುದ್ಧಿ ಐತಾ ಆನೆ ಲದ್ದಿ ಐತ? ಹೋಗತ್ತ ಗುಂಡಜ್ಜಿ, ಅವನು ರಾಜು ಒಳ್ಳೆನಲ್ಲ, ಸರಿ ಇಲ್ಲ ಅವನು. ಹೋಗ ಬರೋ ಹುಡುಗಿಯರ್ನೆಲ್ಲ ರೇಗಿಸ್ಕೊಂಡು ಓಡಾಡ್ತಿರ್ತಾನೆ. ನೋಡಿದ್ರೆ ಅಂತನ್ನ ಹೆಂಗ್ ಇಷ್ಟಪಟ್ಲಪ್ಪ ಅವಳಂತನು. ಯಾಮಯ್ಯ, ಇವಾಗಿನ ಹುಡುಗಿರ್ಗೆ ಯಾತಂದು ಹೇಳಕ್ಕಾಗ್ತೈತಿ? ತನ್ನ ಮೂಗಿನ ನೆಟ್ಟಿಗೆನೆ ಏನು ಸರಿ ಅನ್ನಿಸ್ತೈತೋ ಅದನ್ನ ಬಗ್ಗೆ ಮಾತಾಡ್ತಾರೆ. ಅಯ್ಯೋ ರಾಮ, ನಮ್ಮಂತರ ಮಾತು ಕೇಳಂಗಿದ್ರೆ ಎಷ್ಟೋ ಸಂಸಾರ ಚೆನ್ನಾಗಿರ್ತಿದ್ವು ಅತ್ತ. ನೋಡಮ್ಮಂತಜ್ಜ, ಆ ಗುಂಡಜ್ಜಿ, ಆ ನರ್ಸಜ್ಜಿ, ಆ ಯಮ್ಮ ಪ್ರಮೀಳಮ್ಮ ಈ ಅತ್ತ ಏನೋ ಮಾತಾಡ್ತಾರ ನೋಡು. ಯಾರ ಮನೆ ಬಗ್ಗೆನೋ ಮಾತಾಡ್ತಾರ. ನಡಿಲ್ಲ, ಯಾರು ಮಾತಾಡ್ದಲ್ಲೇ ಇರ್ತಾರಿ. ಗುಂಡಜ್ಜಿ ಯಾನ್ ಮರ್ದಡೆಗೆ ತಣ್ಣ ಕುತ್ಕೊಂಡು ಮಾತಾಡ್ತಿದ್ರು ಯಾತ? ಬಾ ಹನುಮಂತಜ್ಜ, ಬಾ ನೀನು ಕುಕ ಮಾತಾಡೋಣ. ನಮಗೆ ಟೈಮ್ ಇಲ್ಲ. ಒಂದಿಟ್ಟು ಅಡ್ಕೆಲೆ ಇದ್ರ ಕೊಡು, ಹಾಕೊಂಡು ಹೋಗ್ತೀವಿ. ಅಲ್ಲ ನೀನ್ ಮತ್ತಿಲ್ದನ್ ಕಣಜ್ಜ. ಬಂದಿದ್ದ ದುಡ್ಡೆಲ್ಲನ ಕಡ್ಲೆಕಾಯಿ ಮಾರ್ತೀಯ, ರಾಗಿ ಮಾರ್ತೀಯ, ಕಾಳುಗಳೆಲ್ಲ ಮಾರ್ತೀಯ, ದುಡ್ಡಿಕ್ಕಂತೀಯ. ಮೊನ್ನೆ ಎಮ್ಮೆ ಮಾರಿದ್ದೆ, ದುಡ್ಡಿಕ್ಕಣಿದ್ಯ. ಆದ್ರೂ ನಿನ್ ಕೈಲಿ ಅಡ್ಕೆಲೆ ತಗೊಂಬಕ್ಕಾಗಲ್ಲ ಅಲ್ವೇ? ಅಲ್ಲ ಗುಂಡಜ್ಜಿ, ನಿನ್ ಪಾಸ್ಕೊಲಾಗ ಹೋಗಿ ಎಂತ ಮಾತಂದಿ? ಸರಿ ಹೋದ್ ಕಣಮ್ಮ. ನಮ್ಮ ಅಜ್ಜಿ ದುಡ್ಡೆಲ್ಲ ಇಸ್ಕೊಂಡು ಅಡ್ಕೆಲೆ ಸಿಲ್ದಕ್ಕೆ ಕೆಮ್ತಾಳೆ. ನಮ್ಗೊಂದು ರೂಪಾಯಿ ಕೊಡಲ್ಲ. ಅಡ್ಕೆಲೆ ಕೊಡು ಅಂತಂದು ಕೇಳಿದ್ರೆ ತಿಂಗಳಿಗೆ 20 ರೂಪಾಯಿ ಕೊಡ್ತೀನಿ ಸಾಕೆ ಅಂತಾಳೆ. ಹೇಳ್ ಗುಂಡಜ್ಜಿ, 20 ರೂಪಾಯಿಗೆ ಯಾತ್ ಬತ್ತೈತೆ ಅವಳು? ಯಾತ ಬರಲ್ಲ ಹೇಳಮ್ಮಂತಜ್ಜ. ನೀನ ಹೇಳಮ್ ಗುಂಡಜ್ಜಿ. ಅಯ್ಯ, ಇದ್ರೆ ಕೊಡು. ಒಂದಿಟ್ಟು ಅಡ್ಕೆ, ಎಲೆ, ಸುಣ್ಣ, ಒಂದಿಟ್ಟು ಅಗಿ ಸೊಪ್ಪ ಹಾಕೊಂಡು ಹೋಗ್ತೀನಿ. ನೋಡ್ ಹನುಮಂತಜ್ಜ, ನನಗೆ ಸಿಟ್ಟು ರೇಗಿಸ್ಬೇಡ ಸುಮ್ಮನೆ. ನಾನೇ ಬರೀ ಬಾಯ್ ಹಾಕೊಂಡಿದ್ದೀನಿ ಅಲ್ಲಿ. ದುಡ್ಡಿಲ್ದಲೆ ಯಾತು ತಕೊಂಬಂದಿಲ್ಲ. ನಿಂದೊಳ್ಳೆ
ನರ್ಸಜ್ಜಿ ನಿಂತಾಗ ಐತಿ ಅಲ್ಲ ಹನುಮಂತಜ್ಜ ನನಗೆ ಯಾರು ತಂದು ಕಟ್ಟಾರ ನನಗೆ ತಿಮ್ಮಕ್ಕಿಟ್ಟಿಲ್ಲ ಅದು ಹೆಂಗ ತಿಮ್ಮಕ್ಕಿಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಲಿಗೆ ಹೋಗಮ್ಮಂಗೆ ನಾನು ಎಲ್ಲಿಂದ ಅಡ್ಕೆಲ್ ಹಾಕ್ಯಮನೆ ಹೋಗ್ಲಿ ಬಿಡತ್ತ ನಾನು ಯಾರ ತಗನ ಇಸ್ಕೊಂಡು ಹಾಕ್ಯಂತೀನಿ ನೀವು ಯಾತ ಮಾತಾಡ್ಕೊಂತಿದ್ರಲ್ಲ ಮಾತಾಡ್ಕೇಳ್ರಿ ಯಾವ ಬಾರಜ ಯಾತ ಎತ್ಲಾಗ ನೋಡ್ಕೊಂಡು ನಿಂತವ್ನು ಅಲ್ಲ ಕಣೆ ನರ್ಸಮ್ಮ ಈ ಹನುಮಂತ ಅಜ್ಜಂಗೆ ತಿಗ್ದ ಯೋಟ್ ಮತ್ತಿರ್ಬೇಡ ಹೇಳು ದುಡ್ಡು ಜೋಬಾಗೆ 100 ರೂಪಾಯಿ 500 ರೂಪಾಯಿ ನಾವು ಕಂತ ಇಕ್ಕೊಂಡಿರ್ತಾನೆ ನೋಡಿದ್ರೆ ಅಡಿಕೆಲ್ಲ ನಮ್ಮನ್ನು ಕೇಳ್ತಾನಲ್ಲ ಲೆಕ್ಕ ಹಾಕು ಇರೋದೇ ಏನು ಕಂಜೂಸ್ ಮಾಡ್ತಾರೆ ನೋಡು ಅದು ಹೆಂಗ ಹೇಳ್ತಾರಲ್ಲ 100 ರೂಪಾಯಿ ಮಾಡ್ಕೊಂಡಿರೋನ್ಗೆ ಇನ್ನೂ 10 ರೂಪಾಯಿ ಮಾಡ್ಕೊಂಡ್ರೆ 110 ರೂಪಾಯಿ ಆಗ್ತೈತೆ ಅಂತ ಆಸೆ ಅಂತಿ ಅದೇ 10 ರೂಪಾಯಿಲಿ ಬಡವ್ರ ತಾಯಿ ಅದ್ರಾಗ 5 ರೂಪಾಯಿ ಟೀ ಕುಡ್ದು ನಾನೊಂದು 5 ರೂಪಾಯಿ ಕುಡಿಯೋಣ ಅಂತಂದು ಖರ್ಚು ಮಾಡ್ತಾರೆ ಹಾಗೆ ಈ ದುಡ್ಡಿರೋದು ಜಾಸ್ತಿ ಖರ್ಚು ಮಾಡಲ್ಲ ಅಯ್ಯಪ್ಪ ದೇವ್ರೆ ಅದೇನು ಕಂಜೂಸ್ ಆಡ್ತಾರೆ ಏನು ಸತ್ತಾಗೇನು ಒತ್ಕೊಂಡು ಹೋಗ್ತಾರೆ ನಮ್ಮಂಗಿ ಅಯ್ಯೋ ಹೇಳತ್ತ ಹನುಮಂತ ಜಂಗಿನಿ ಪಾಪ ಕಣೆ ಅಮ್ಮಣ್ಣಿ ಆ ರಂಗಜ್ಜಿ ಮಂತಕ್ಕೆ ಬಂದಿದ್ಲು ನನ್ನ ಮೊಮ್ಮಗಳಿಗೆ ಒಂದಿಟ್ಟು ಬುದ್ಧಿ ಹೇಳಂತಂದು ನಾನು ಹೋಗೋಕ್ಕಾಗಲಿಲ್ಲ ಆಮೇಲೆ ಹೋಗ ನಾ ಬರ್ಬೇಕಮ್ಮ ಹುಡುಗಿ ಒಂದಿಟ್ಟು ಬೈದು ಬುದ್ಧಿ ಹೇಳಿ ಬರ್ತೀನಿ ಹೇಳ್ತೀನಿ ಕೇಳಿದ್ರೆ ಕೇಳಲಿ ಬಿಟ್ರೆ ಬಿಡಲ ಅಷ್ಟೇ